ಜಿತಂತೆ ಪುಂಡರೀಕಾಕ್ಷ ಜಿತಂತೆ ವಿಶ್ವಭಾವನ ಮಹಾಪುರುಷ ಪೂರ್ವಜ. ಕೊನೆ ಅಧ್ಯಾಯ ಅದಲ್ಲ, ಆದಿ ಮಧ್ಯ ಅಂತ. ಜಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ನಮಸ್ತೆ ಋಷಿಕೇಶ ಮಹಾಪುರುಷ ಪೂರ್ವಜ ನಮಸ್ತೆ ವಾಸುದೇವಾಯ. ಅದಿಷ್ಟ ಆಗಿತ್ತಲ್ಲ, 11 ಆಗಿದೆ. ಸರಿ. ಲೋಕಯಾತ್ರಾ ಪ್ರಸಿದ್ಧ್ಯರ್ಥಂ ಸೃಷ್ಟ ಬ್ರಹ್ಮ ನಮಸ್ತೆ ಗುಣರೂಪಾಯ. ಆಮೇಲೆ ಗುಣರೂಪಾನುವರ್ತಿನೇ ವ್ಯಸ್ತಾಯ ಚ ಸಮಸ್ತಾಯ ಸಮಸ್ತ ವ್ಯಸ್ತರೂಪಿಣೇ ನಮಸ್ತೆ ಗುಣರೂಪಾಯ. ಗುಣರೂಪ ಅಂದ್ರೆ ನಿಖಿಲ ಪೂರ್ಣ ಗುಣೈಕ ದೇಹ, ಗುಣವನ್ನೇ ಆಕೃತಿಯಾಗಿ ಹೊಂದಿದವನು. ಗುಣರೂಪ ಅನುವರ್ತಿನೇ ಅಷ್ಟೇ ಅಲ್ಲ, ಗುಣರೂಪಗಳಿಗೆ ತಕ್ಕಂತೆ ನಡ್ಕೊಳ್ಳುವವನು ಕೂಡನೆ. ಗುಣರೂಪ ತಕ್ಕಂತೆ ನಡ್ಕೊಳ್ತಾನೆ. ಕುಚೇಲನಲ್ಲಿ ಏನ್ ಪರಮಾತ್ಮ ನೋಡ್ದ? ಭಕ್ತಿ ನೋಡ್ದ. ಅವ್ನು ಕೊಟ್ಟಿದ್ದು ಭಾರಿ ಕಡಿಮೆ, ಅದೆಲ್ಲ ನೆಗ್ಲಿಜಿಬಲ್ ಇದ್ದಾಗ. ಅದು ಯಾವ್ದನ್ನು ಗಮನಿಸಿದ ಪರಮಾತ್ಮ? ಉದ್ಧಾರ ಮಾಡಿದ. ಅದಕ್ಕೆ ಗುಣಗಳನ್ನು ಪರಮಾತ್ಮ. ದುರ್ಯೋಧನ ಅಷ್ಟೆಲ್ಲ ಮಾಡಿದ್ರು ಕೂಡ ಏನಿಲ್ಲ ಅವನಲ್ಲಿ? ಗುಣ ಇಲ್ಲ. ಗುಣಕ್ಕೆ 2 ಗುಣ ಇವೆ ಅಂತ ಕೇಳಿದ್ರೆ ಗುಣಗಳಲ್ಲ. ಮುಖ್ಯ ಗುಣ ಅಂದ್ರೆ ಯಾವುದು? ಎಲ್ಲಿ ಬಂದಿದೆ? ವಿಷ್ಣು ಭಕ್ತಿರಿ ಸರ್ವೇಶಾಂ ಸದ್ಗುಣಾನಾಂ ಸ್ವಲಕ್ಷಣ. ಎಲ್ಲಿ ಮಾತದು? ಕಥಾಲಕ್ಷಣ. ಕಥಾಲಕ್ಷಣ ಹೇಳಿದ್ದಾರೆ. ಎಷ್ಟು ಗುಣ ಬೇರಲಿ, ದೇಶಭಕ್ತಿನೇ ಇಲ್ಲ, ಕೆಲಸ ಕೊಡೋದಿಲ್ಲ. ಟೆರರಿಸ್ಟ್ ಕೆಲಸ ಕೊಡಬಹುದು, ಭಾರಿ ಮೆರಿಟೆಡ್ ಅಂತ ಕೊಡಕ್ಕಾಗತ್ತಾ? ಕೊಡಕ್ ಬರೋದಿಲ್ಲ. ಅದು ದೇಶಭಕ್ತಿ ಎಂಬುದು ಒಂದು ದೇಶದಲ್ಲಿರೋಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್. ದೈವಭಕ್ತಿ ಎಂಬುದು ಮಿನಿಮಮ್ ಗುಣ. ಅದಿಲ್ಲದೆ ಹೋದ್ರೆ ಎಂದು ಕೂಡ ಅದು ಗುಣ ಅಂತ ಕರೆಯೋದಿಲ್ಲ. ವ್ಯಸ್ತಾಯ ಚ ಸಮಸ್ತಾಯ. ಪರಮಾತ್ಮ ವ್ಯಸ್ತ ಸಮಸ್ತ. ವ್ಯಸ್ತ ಅಂದ್ರೆ ಏನು? ಯುನಿಕ್, ಒಬ್ಬನೇ ಪ್ರತ್ಯೇಕ ಇರೋದು. ಸಮಸ್ತ ಅಂದ್ರೆ ಎಲ್ಲವೂ ಆಗಿರೋದು. ಯಾಕೆ ಅಂದ್ರೆ ಒಂದೊಂದರಲ್ಲಿ ಒಬ್ರು ಬದುಕಿದ್ದಾರೆ, ಇನ್ನೊಬ್ರು ಸತ್ತಿಲ್ಲ. ಗಾಡಿ ಎಲ್ಲ ಕಡೆ ಇದೆ, ಎಲ್ಲಿ ಡಿಫೆಕ್ಟ್ ಆಗಿಲ್ಲ. ಸಮಸ್ತ ಗಾಡಿ ಇದೆ, ಬಟ್ ಅವ್ರೊಳಗೆ ಪ್ರಾಣವಾಯು ಇದೆ. ಅದು ವ್ಯಸ್ತ. ಗೊತ್ತಾಯ್ತಾ? ಅಂದ್ರೆ ಕಲೆಕ್ಟಿವ್ ಆಗಿದ್ರೆ ಅದೇನು ಸಮಸ್ತ, ಇಂಡಿವಿಜುವಲ್ ಆಗಿದ್ದರೆ ವ್ಯಸ್ತ. ಪರಮಾತ್ಮ ಏನಾಗಿದ್ದಾನೆ? ಕಲೆಕ್ಟಿವ್ ಆಗಿಯೂ ಕೂಡ ಸ್ವಾಮಿ ಆಗಿದ್ದಾನೆ, ಇಂಡಿವಿಜುವಲಿ ಸ್ವಾಮಿ ಆಗಿದ್ದಾನೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ. ಅದು ಆಫೀಸಲ್ಲಿ ಕೆಲಸ ಮಾಡ್ತಾನೆ, ಅವ್ನು ಬಾಸ್ ಇದ್ದಾನೆ, ಬಟ್ ಅವ್ರಿಗೆ ಬೇರೆ ಬಾಸ್ ಇನ್ನೊಂದು ಕಡೆ ಇದ್ದಾನೆ. ಅವ್ನು ಇಲ್ಲಿಲ್ಲ, ಆಫೀಸ್ಗೆ ಅವನೇ ಬಾಸ್. ಅವನು ಅರ್ಥ ಆಯ್ತಾ? ಏನೇ ಕೆಲಸ ಬೇರೆ ಹೇಳ್ಬೇಕಾದ್ರೆ ಇವನಿಗೆ ಆರ್ಡರ್ ಕೊಡೋದಿಲ್ಲ. ಯಾರಿಗೆ ಕೊಡ್ತಾನೆ? ಅವನ ಮೂಲಕ ಮಾಡಿಸ್ತಾನೆ. ಅವನ ಕಡೆ ಮಾಡಿಸು ಅಂತ ಹೇಳ್ತಾನೆ, ತಾನು ಮಾಡೋದಿಲ್ಲ. ದೇವ್ರು ಹಾಗಲ್ಲ. ಏನಾಗಿದ್ದಾನೆ ದೇವರು? ಸಮಸ್ತನು ವ್ಯಸ್ತ, 2 ಆಗಿಬಿಟ್ಟಿದ್ದಾನೆ. ಓವರ್ ಆಲ್ ಬಾಸು ಆಗಿದ್ದಾನೆ, ಇಂಡಿವಿಜುವಲ್ ಬಾಸು ಆಗಿದ್ದಾನೆ. ಇಂಡಿವಿಜುವಲ್ ಬಾಸ್ ಅಂದ್ರೆ ಏನರ್ಥ? ಪ್ರತ್ಯೇಕವಾಗಿ ಬಿಂಬ ಆಗಿದ್ದಾನೆ, ಜನರಲ್ ಆಗಿಯೂ ಬಿಂಬ ಆಗಿದ್ದಾನೆ. ಈ ದೇವರ ವೈಭವ ಜಾಸ್ತಿ ಆಯ್ತು. ಇಲ್ಲವರ ರಾಜ ಆಗ್ತಿದ್ದ ದೇವರು. ದೇವರು ಒಂದು ಏನರ್ಥ? ಈಗ ಪ್ರತಿಯೊಬ್ಬರು ಒಳಗೆ ನಿಂತು ಮಾತಾಡಿಸ್ತಾನೆ. ಅದಕ್ಕೆ ವ್ಯಸ್ತ ಮತ್ತು ಸಮಸ್ತ. ವ್ಯಸ್ತಾಯಿತ ಸಮಸ್ತಾಯ ಸಮಸ್ತ ವ್ಯಸ್ತ ರೂಪಿಣಿ. ಆದ್ದರಿಂದ ಸಮಸ್ತ ವ್ಯಸ್ತ, ಸರ್ವತ್ರ ವ್ಯಾಪ್ತ, ಒಳಗೂ ವ್ಯಾಪ್ತ. ಇದು ಸಮಸ್ತ ವ್ಯಸ್ತ ರೂಪಿಣಿ. ಇವು ಅಂತಃ ಪ್ರವಿಶ್ಯ. ಲೋಕಯಾತ್ರಾ ಪ್ರಸಿದ್ಧ್ಯರ್ಥಂ ಸೃಷ್ಟ ಬ್ರಹ್ಮಾದಿ ರೂಪಿಣಿ ನಮಸ್ತುಭ್ಯಂ ನೃಸಿಂಹಾದಿ ಮೂರ್ತಿ ಭೇದಾಯ ವಿಷ್ಣವೇ. ಇಷ್ಟೆಲ್ಲ ಇದ್ರೆ ಇಷ್ಟು ರೂಪ ಯಾಕೆ ಹೋಗ್ಬೇಕು ದೇವರು? ಸುಮ್ಮನೆ 1 ರೂಪಾಯಿ ಇದ್ದರೆ ಸುಲಭ. ವಿಷ್ಣು ಸಹಸ್ರ ಬೇಕಿದ್ದಿಲ್ಲ, ಇಷ್ಟವೇನು ಮುಗಿದೋಗ್ತಿತ್ತು. ಎಷ್ಟು ಸುಲಭ ಆಗ್ತಿದ್ದಿಲ್ವ ಅಂತ ಕೇಳಿದ್ರೆ ಹೌದು, ಆದ್ರೆ ಕೆಲವು ಮಿಸ್ಸು ಆಗ್ತಿತ್ತು ಅಂತ ಹೇಳ್ತಾರೆ. ಹೆಚ್ಚು ಪದಾರ್ಥ ಇದ್ದಾಗ ಏನಾಗುತ್ತೆ? ಉಪಾಸನೆ ಮಾಡೋದು ಸುಲಭ ಆಗುತ್ತೆ. ಮತ್ತು ಒಂದೇ ಐಟಮ್ ಕೆಟ್ಟೋಯ್ತು, ಕೆಲಸ ಮುಗಿದೋಯ್ತು. 5-6 ಐಟಮ್ ಇದ್ರೆ ಏನ್ ಮಾಡ್ಬೋದಾಗ? ಆ ರೀತಿಯಲ್ಲಿ ದೇವರ ಬಗ್ಗೆ ಹೆಚ್ಚು ರೂಪ ಗೊತ್ತಿದ್ದಷ್ಟು ಕೂಡ ನಮಗೆ 10-20 ಫೋನ್ ನಂಬರ್ ಇದ್ಬಿಟ್ರೆ ಏನಾಗುತ್ತೆ? ನಮ್ಗೆ ಬೇರೆ ಊರಿಗೆ ಹೋದಾಗ ಯು ಆರ್ ಸೇಫ್. ಒಬ್ರು ಇನ್ನೊಬ್ರು ಸಿಕ್ಬಿಡ್ತಾ. ಒಂದೇ ಇದ್ದು ಬಿಟ್ರೆ ಫಜೀತಿ ಆಗ್ಬಿಡ. ಅದಕ್ಕೆ ದೇವರ ಲೋಕವ್ಯಾತ್ರಾ ಪ್ರಸಿದ್ಧಿ, ಜನಗಳಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಅನಂತ ರೂಪ ತಗೊಂಡಿದ್ದಾನೆ. ಇದು ಒಂದೇ ಕಾರಣ ಅಲ್ಲ, ದೇವ್ರು ಇರೋದೇ ಹಾಗೆ. ಕಾಮನ್ ಸೆನ್ಸ್ ಉಪಯೋಗಿಸಿದ್ರೆ ಒಂದು ಬೆನಿಫಿಟ್ ಇದೆ. ನಮಗೆ ಯಾವ ರೂಪ ಹೋದ್ರೆ ಅಯ್ಯೋ ಅದು ದೇವರ ಹೆಸರೇ, ಕೊನೆಗೆ ಅಪ್ಪ ಅಂದ ಅದು ದೇವರ ಹೆಸರೇ. ಎಷ್ಟು ಸುಲಭ ಆಗ್ಲಿಲ್ಲ ಆಗ ನೋಡೋದಕ್ಕೇನು? ಅಯ್ಯೋ ಅಂತ ಬಿದ್ದಾಡು ದೇವ್ರು ಉದ್ಧಾರ ಮಾಡ್ಬಿಡ. ನಾವು ನಾರಾಯಣ ಅಂತ ಬಿದ್ದರೆ ಉದ್ಧಾರ ಮಾಡ್ಲಿಲ್ಲ. ಇವನ್ನ ಅಯ್ಯೋ ಅಂತ ಬಿದ್ದರೆ ಉದ್ಧಾರ ಮಾಡಲ್ಲ. ಅಯ್ಯೋ ಅಂತ ಕರಿಬೇಕಾದ್ರೆ ಆ ದೇವರ ಹೆಸರು ಅಂದ್ಕೊಂಡು ಕರೆದಿದ್ದಕ್ಕೋಸ್ಕರ ದೇವರು ರೆಸ್ಪಾಂಡ್ ಮಾಡದ. ಇವ್ರಿಗೆ ಅದು ಗೊತ್ತಿಲ್ಲ. ನಾರಾಯಣ ಅಂತ ಹೇಳಿದ್ರು ಕೂಡ ಯಾರು ನಾರಾಯಣಪ್ಪನ ಜ್ಞಾಪ ಮಾಡ್ಕೊಂಡ ಹೊರತು ಏನ್ ಬಿಟ್ಟು ಅವನು ಯಾರು ಗೊತ್ತೇ ಆಗ್ಲಿಲ್ಲ. ಈ ಅನುಸಂಧಾನ ಇದ್ರೆ ಯಾವ ಹೆಸರು ಹೇಳಿದ್ರು ಕೂಡ ಏನದು ಅದೇ ಗಲಾಟೆ ಬಂದಿದ್ದವರಿಗೆ. ನಾರಾಯಣದ ಮಗನ ಕರೆದು ಯಾಕೆ ಬಿಡುಗಡೆ ಮಾಡಬೇಕಾಗಿತ್ತು ಅಂದ್ರೆ ಅಲ್ಲ, ಮಗನ ಕರೀಲಿಕ್ಕೆ ಅಂತ ಹೋದ, ಏನ್ ಜ್ಞಾಪಕ ಆಯ್ತು? ಅದಕ್ಕೆ ಬಂದ್ರೆ ಹೊರತು ಇದಕ್ಕೆ ಬರಲಿಲ್ಲ ಅಂತ. ಅರ್ಥ ಆಯ್ತಾ? ಇದು ಭಾರಿ ಇಂಪಾರ್ಟೆಂಟ್. ಆದಿ ಮಧ್ಯಾಂತ ಶೂನ್ಯಾಯ, ಆ ದೃಷ್ಟಿಯಲ್ಲಿ ದೇವರಿದ್ದಾನೆ. ನಮಸ್ತುಭ್ಯಂ ನೃಸಿಂಹಾದಿ ಮೂರ್ತಿ ಭೇದಾಯ ವಿಷ್ಣವೇ. ಈ ದೃಷ್ಟಿಯಿಂದನೇ ಒಂದ್ ಕಡೆ ನೋಡಿದ್ರೆ ಬ್ರಹ್ಮಾದಿಗಳು,
ಇನ್ನೊಂದು ಕಡೆ ನೋಡಿದ್ರೆ ಎರಡಕ್ಕೂ ಹೇಗೆ ಚೆನ್ನಾಗಿ ಉತ್ತರ ಇದೆ ನೋಡ್ಬೇಕು. ಎಲ್ಲ ನೀನೇ ಮಾಡಿದ್ರೆ ಬ್ರಹ್ಮದೇವ್ರ ಯಾಕೆ ಸೃಷ್ಟಿ ಮಾಡಿದಿ, ಸೃಷ್ಟಿ ಅವ್ರ ಯಾಕೆ ಮಾಡಿಸ್ತಿ, ಎಲ್ಲ ಲಯ ನೀನೇ ಮಾಡೋದಾದ್ರೆ ರುದ್ರಲ್ಲಿ ಯಾಕೆ ಸೃಷ್ಟಿ ಮಾಡಿದೆ ಅಂತ ಕೇಳಿದ್ರೆ ಪರಮಾತ್ಮ ಅವರಿಗೆಲ್ಲ ಸೇವೆಗೆ ಅವಕಾಶ ಕಲ್ಪಿಸ್ತಾನೆ. ಗೊತ್ತಾಯ್ತಾ? ಸೇವೆಗೆ ಅವಕಾಶ ಕಲ್ಪಿಸ್ತಾನೆ, ಅದು ಒಂದು ಗುಣ. ಗೊತ್ತಾಯ್ತಾ? ಇನ್ನೊಬ್ಬರಿಗೆ ಚಾನ್ಸ್ ಕೊಡೋದು ಒಂದು ದೊಡ್ಡ ಅನುಗ್ರಹ. ಆದ್ರಿಂದ ಅದು ಸಹಾಯ ಅಲ್ಲ, ಅನುಗ್ರಹ ಮಾಡ್ತಾನೆ. ತಾನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸೃಷ್ಟಿ ಮಾಡಿದ್ದಲ್ಲ, ತಾನೇ ಇನ್ನೂ ಚೆನ್ನಾಗಿ ಮಾಡ್ತಾನೆ, ಅವಕಾಶ ಕೊಡ್ತಾನೆ. ತಾನೇ ಟೈಪಿಂಗ್ ಬರುತ್ತೆ, ಇನ್ನೊಬ್ರಿಗೆ ಕೆಲಸ ಕೊಡ್ತಾನೆ, ಆ ಟೈಪ್ ಇನ್ನೂ ಚೆನ್ನಾಗೇ ಮಾಡ್ತಾನೆ ಪಾಪ. ಅವ್ರಿಗೆ ಇನ್ನೊಬ್ಬರನ್ನ ಉದ್ಧಾರ ಮಾಡಬೇಕು, ಇದು ದೇವರ ಅನುಗ್ರಹ ಬುದ್ಧಿ. ಎರಡನೇದಾಗಿ ನರಸಿಂಹಾದಿ ರೂಪ ಯಾಕೆ ತಗೋಬೇಕು ಅಂತ ಕೇಳಿದ್ರೆ ನರಸಿಂಹಾದಿ ಕಮನ್ನೆಚ್ಚ ದುರಿತಾದಿ ಬರುತ್ತೆ. ವಿಘ್ನ ಪರಿಹಾರಕ್ಕೆ ಏನ್ ಬೇಕು ನಮಗೆ? ಗಣೇಶನಿಂದ ವಿಘ್ನ ಪರಿಹಾರ ಆಗುತ್ತೆ, ಬಟ್ ದೊಡ್ಡ ದೊಡ್ಡ ವಿಘ್ನ ಪರಿಹಾರ ಆಗೋದಿಲ್ಲ. ಅದಕ್ಕೆ ಯಾರು ಬೇಕು? ಮತ್ತೆ ದೇವರೇ ಆಗುತ್ತೆ. ಅದಕ್ಕಾಗಿ ಪರಮಾತ್ಮ ನೃಸಿಂಹಾದಿ ರೂಪ ಸ್ವೀಕಾರ ಮಾಡಿದ್ದಾನೆ. ಅದನ್ನೇ ಹೇಳೋದಕ್ಕೆ ಕಾರಣ ಆಚಾರ್ಯ ಪದ ಉಪಯೋಗಿಸಿದ್ದಾರೆ. ನೃಸಿಂಹಾದಿ ಕಮನ್ಯ ಬಿಂಬರೂಪ ಗೊತ್ತಾಗೋವರೆಗೂ ಕೂಡ ಬೇರೆ ರೂಪಾಸನೆ ಮಾಡುವ, ಇಷ್ಟ ರೂಪವಾಸನೆ ಮಾಡಬಹುದು. ನಮಗೆ ಇಷ್ಟನೋ ಇಲ್ಲದ ಹೋದ್ರು ಕೂಡ ದೇವರೆಲ್ಲ ಇಷ್ಟನೇ, ನಮಗೇನು ಸ್ಪೆಷಲ್ ಅಟ್ರಾಕ್ಷನ್ ಒಂದು ಕಡೆ ಇರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಮಾಡಿ ನೃಸಿಂಹ ರೂಪ ಉಪಾಸನೆ ಮಾಡಿ. ನಿಮ್ಗೇನಾಗೋದಿಲ್ಲ ಆಗ ಅಖಿಲಾಜ್ಞಾನ ಮತಧ್ವಂತ ಜೀವ, ದೊಡ್ಡ ಅಡೆತಡೆಗಳೆಲ್ಲ ದೂರ ಆಗುತ್ತೆ. ಅದಕ್ಕೆ ನೃಸಿಂಹ ಮೂರ್ತಿ. ಸುಮ್ಮನೆ ಓದಿದ್ರೆ ಸಾಮಾನ್ಯ ಪದ ಕಾಣೋದು, ಆ ಶಾಸ್ತ್ರ ಓದುವಂತ ಪ್ರತಿಯೊಂದು ಪದಕ್ಕೂ ಏನು ಸಿಗುತ್ತಾಗ ಹೊಸ ಹೊಸ ಮಹತ್ವ ಗೊತ್ತಾಗ. ಆದಿ ಮಧ್ಯಾಂತ ಶೂನ್ಯಾಯ ತತ್ವಜ್ಞಾಯ ನಮೋ ನಮಃ. ಆದಿ ಮಧ್ಯ ಅಂತ, ಆದಿ ಇಲ್ಲ, ಮಧ್ಯ ಇಲ್ಲ, ಅಂತ ಇಲ್ಲ. ಒಂದು ಅರ್ಥ ಏನು? ಹುಟ್ಟು ಸಹ ಯಾವುದೂ ಇಲ್ಲ ಅಂತ, ನಿತ್ಯ ಅನಾದಿ ನಿತ್ಯ ಅಂತ ಅರ್ಥ. ತತ್ವಜ್ಞಾಯ ನಮೋ ನಮಃ. ಪ್ರತಿಯೊಂದು ವಿಷಯವನ್ನು ಬಲ್ಲವನು ಪರಮಾತ್ಮ. ನಮ್ಮ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆಯೋ, ನಮ್ಮ ಬಗ್ಗೆ ನಮಗೆ ಸಾಮಾನ್ಯ ತಪ್ಪೇ ಗೊತ್ತಿರೋದು. ದೇವ್ರ ಬಗ್ಗೆ ದೇವರಿಗೆ ನಮ್ಮಷ್ಟು ಗೊತ್ತಿರೋ ಹಾಗೆ ತಿಳ್ಕೊಬಾರ್ದು. ದೇವರಿಗೆ ಗೊತ್ತಿರೋ ರೀತಿ ಯಾರಿಗೂ ಗೊತ್ತಿಲ್ಲ. ನಮಗೆ ದೇವ್ರ ಬಗ್ಗೆ ಗೊತ್ತಿಲ್ಲ, ನಮ್ಮ ಬಗ್ಗೆನೇ ನಮಗೆ ಗೊತ್ತಿಲ್ಲ. ಫಸ್ಟ್ ನಮ್ಮ ಬಗ್ಗೆ ಭಾರಿ ಚೆನ್ನಾಗಿ ಗೊತ್ತಿರೋದು ದೊಡ್ಡವರಿಗೆ, ಪರಮಾತ್ಮನೇ ಮ್ಯಾಕ್ಸಿಮಮ್. ಆದಿ ಮಧ್ಯಾಂತ ನಮಗೆ ಇನ್ನೊಂದು ಹಿಂದಿನ ಜನ್ಮ ಗೊತ್ತಿಲ್ಲ, ಹಿಂದಿನ ವಿಷಯ ನಮಗೆ ಗೊತ್ತಿಲ್ಲ, ಇದೇ ಜನ್ಮದ ಎಷ್ಟೋ ವಿಷಯ ನಮಗೆ ಗೊತ್ತಿಲ್ಲ. ಇಡೀ ದಿವಸ ಬೆಳಗಿನಿಂದ ಸಾಯಂಕಾಲದವರೆಗೆ ಏನ್ ಮಾಡಿದ್ದಾನೆ ಅದು ಗೊತ್ತಿರೋದೆ. ದೇವರಿಗೆ ಏನ್ ಗೊತ್ತಿದೆ? ಈಗ ಅನಂತ ಜನ್ಮದ್ದು ಪರಮಾತ್ಮನಿಗೆ ಗೊತ್ತಿದೆ. ಎಷ್ಟು ಡಿಫ್ರೆನ್ಸ್ ಬಂತು ಈಗ. ನಮ್ಮ ಜ್ಞಾನದ ಬಗ್ಗೆ ನಾವು ಇಷ್ಟು ಕಡಿಮೆ ಆದ್ರೆ ದೇವ್ರು ತಿಳ್ಕೊಳ್ಳೋದೇನು ಬಂತು? ಪ್ರಣವ ಪ್ರತಿಪಾದ್ಯಾಯ ನಮಃ ಪ್ರಣವ ರೂಪಿಣಿ. ಪ್ರಣವ ಪ್ರತಿಪಾದ್ಯಾಯ, ಪ್ರಣವ ಪ್ರತಿಪಾದ್ಯ ಅಂತ ಯಾಕೆ ಹೇಳಬೇಕು? ಪ್ರಣವ ಹೈಯೆಸ್ಟ್, ಅದರಿಂದ ಪ್ರತಿಪಾದ್ಯನಾದ್ರೆ ಹೈಯೆಸ್ಟ್ ಆಗ್ತದೆ ಓಂ. ಮತ್ತೆ ಯಾರ ಬಗ್ಗೆ ನಾವು ಓಂ ಸೇರಿಸಿದ್ರು ಕೂಡ ಓಂ ಹೇಳೋದು ಯಾರನ್ನ? ದೇವರನ್ನೇ ಹೊರತು ಏನಲ್ಲ, ಅದು ಆ ವ್ಯಕ್ತಿ ಸಂಬಂಧಪಟ್ಟಿದ್ದಲ್ಲ. ಅದಕ್ಕೆ ಪ್ರಣವ. ಪ್ರಣವಶ್ಚ ಸರ್ವವೇದೇಶು, ಪ್ರಣವ ಸರ್ವವೇದೇಶು. ಆದಿ ಮಧ್ಯಾಂತ ಶೂನ್ಯಾಯ ನಮಃ ಪ್ರಣವ ರೂಪಿಣಿ. ಪ್ರಣವ ರೂಪಿ ಅಂದ್ರೆ ಪ್ರಣವನ ರೂಪಿಸೋದು ಅಂದ್ರೆ ಏನು? ಅಭಿವ್ಯಕ್ತಿಗೊಳಿಸೋದು. ವಿಪಾಕೈ, ಆಮೇಲೆ ಕರ್ಮಭಿ, ಕ್ಲೇಶೈ ಅಸ್ಪೃಷ್ಟ ಬುಪುಷೇ ನಮಃ. ನಮೋ ಬ್ರಹ್ಮಣ್ಯ ದೇವಾಯ ತೇಜಸಾಂ ನಿಧಯೇ ನಮಃ. ವಿಪಾಕೈ ಕರ್ಮಭಿ ಮತ್ತೆ ಕ್ಲೇಶೈ ಅಸ್ಪೃಷ್ಟ ಬುಪುಷೇ ನಮಃ. ವಿರುದ್ಧ ಪಾಕಕ್ಕೆ ಕಾರಣವಾಗತಕ್ಕಂತಹ ಕ್ಲೇಶಗಳಿಂದ, ಕರ್ಮಗಳಿಂದ ಅಸ್ಪೃಷ್ಟ ಬುಪುಷೆ ಇದಿಟ್ಕೊಂಡೆ ಅಸ್ಪೃಷ್ಟ ದೋಷಗಂಧಾಯ. ಚಂದ್ರಿಕಾದ ವಾಕ್ಯ ಶುರುವಾಗದೇನಂತ? ಅಸ್ಪೃಷ್ಟ ದೋಷಗಂಧ. ಇದನ್ನಿಟ್ಕೊಂಡು ಹೇಳ್ತಿದ್ದಂತೆ ಸ್ತೋತ್ರದ ಪದ. ಗೊತ್ತಾಯ್ತಾ? ಇದೆಲ್ಲ ನೋಡಿದ್ರೆ ಅವ್ರು ಎಷ್ಟು ದೊಡ್ಡ ಜ್ಞಾನಿಗಳು ಅಂತ ಗೊತ್ತಾಗುತ್ತೆ. ಇಲ್ಲಿ ಯಾವುದನ್ನು ಉಪಯೋಗಿಸ್ಬೇಕು, ಕರೆಕ್ಟಾಗಿ ಉಪಯೋಗಿಸೋದು ಭಾರಿ ಇಂಪಾರ್ಟೆಂಟ್. ವಿಪಾಕೈಹಿ ಕರ್ಮಭಿ. ಮೆಡಿಕಲ್ ಎಷ್ಟೋ ಔಷಧಿ ಇರ್ತದೆ, ಔಷಧಿ ಗೊತ್ತು ಅವನಿಗೆ, ಯಾರಿಗೆ ಅಂತ ಗೊತ್ತಿಲ್ಲ. ಇವನಿಗೆ ಬೇಕು, ಇವನಿಗೆ ಗೊತ್ತಿಲ್ಲ. ತಿಳಿಸಿ ಹೇಳ್ತಾರಲ್ಲ, ಅವನು ವೈದ್ಯ ಅಂತ ಹೇಳ್ತೇವಲ್ಲ ಹಾಗೆ. ವಿಪಾಕೈಹಿ ಕರ್ಮಭಿ ಕ್ಲೇಶೈಹಿ ಅಸ್ಪೃಷ್ಟ ಬುಪುಷೇ ನಮಃ. ನಮೋ ಬ್ರಹ್ಮಣ್ಯ ದೇವಾಯ ತೇಜಸಾಂ ನಿಧಯೇ ನಮಃ. ಬ್ರಹ್ಮಣ್ಯ ದೇವ ನೀನು, ತೇಜಸ್ಸಿಗೆ ನಿಧಿಯಾಗಿದ್ದಿ. ತೇಜಸಾಂ ನಿಧಿ, ಜ್ಯೋತಿಷಾಮಪಿ ತಜ್ಯೋತಿ. ಭಗವದ್ಗೀತೆ. ನಿತ್ಯಾಸಾಧಾರಣ ನಿತ್ಯ ಅಸಾಧಾರಣ ಅನೇಕ ಲೋಕರಕ್ಷಾ ಪರಿಚ್ಛದೇ ಸಚ್ಚಿದಾನಂದ ರೂಪಾಯ ವರೇಣ್ಯಾಯ ನಮೋ ನಮಃ. ನಿತ್ಯ ಅಸಾಧಾರಣ ಅನೇಕ ಲೋಕರಕ್ಷಾ ಪರಿಚ್ಛದೆ. ನಿತ್ಯವಾದ ಅಸಾಧಾರಣವಾದ ಅನೇಕ ಲೋಕಗಳನ್ನ ರಕ್ಷಣೆ ಮಾಡತಕ್ಕಂಥ ದೊಡ್ಡ ಹೊಣೆಗಾರಿಕೆ ಹೊಂದಿದವನು ನೀನು. ಗೊತ್ತಾಯ್ತಾ? ಸಚ್ಚಿದಾನಂದ ರೂಪಾಯ, ಸಚ್ಚಿದಾನಂದ ರೂಪನಾಗಿದ್ದಿ. ವರೇಣ್ಯಾಯ ನಮೋ, ವರೇಣ್ಯಾಯ ಗಾಯತ್ರಿ ಪ್ರತಿಪಾದ್ಯಾಯ ನಮೋ ನಮಃ ಅಂತ. ದೇವರಿಗೆ ಒಂದು ಸ್ಟೇಟು ಮನೆ ಮೇಂಟೈನ್ ಮಾಡೋದು ಕಷ್ಟ ಎಷ್ಟೋ ಸಲ.
ಒಂದು ದಿವಸ ಮೇಂಟೈನ್ ಮಾಡೋದು ಕಷ್ಟ. ದೇವರ ಅನಂತಾನಂತ ಇದು ಜೀವಿಗಳು, 7 ಲೋಕಗಳು, ಮೇಲೆ 7 ಕೆಳಗೆ 7 ಲೋಕಗಳು, ಅಲ್ಲಿ ಎಷ್ಟೋ ಲೆಕ್ಕ ಇಲ್ಲ ಜನ. ಪ್ರತಿಯೊಬ್ಬರನ್ನು ಕೂಡ ಏನ್ ಮಾಡ್ಬೇಕು, ಅವರ ಯೋಗ್ಯತೆಗೆ ತಕ್ಕಂತೆ ಮೇಂಟೈನ್ ಮಾಡಿ ಮುಂದೆ ನಡೆಸ್ಬೇಕು. ಅವ್ರು ಇಷ್ಟೆಲ್ಲ ಮಾಡೋದು ಎಷ್ಟು ಕಷ್ಟ ಯೋಚನೆ ಮಾಡಿ. ಮುಖ್ಯತಃ ಸರ್ವ ಶಬ್ದ ಇಷ್ಟ ವಾಚ್ಯ ಏಕೋ ಸತ್ಯ ಅವ್ರು ಹೇಳ್ತಾರೆ. ಮುಖ್ಯಸ್ಥರಾಗ್ತೀಯ ಅಂತ ಕೇಳಿದ್ರೆ ಬೇಡ ಅಂದ್ಬಿಡ್ತಾರೆ. ಚೀಫ್ ಆಗಕ್ಕೆ ಒಪ್ಪೋದಿಲ್ಲ. ಇದು ದೇವರಾಡಕ್ಕೆ ಹೋಗ್ತಾರ, ದೇವರಾಡಿ ಬೇಡ ಅಂತ ಹೇಳ್ತಾರೆ. ಇಷ್ಟು ಕೆಲಸ ನೋಡಿದ ತಕ್ಷಣ ದೇವರಾಡೇ ದೇವರಾಗೋದು ಬೇಕಾಗಿಲ್ಲ. ನಮ್ಗೆ ಯೋಗ್ಯತೆ ಇಲ್ಲ ಅಂತ ಗೊತ್ತಾಗೋದು ಕಾರಣ, ಅದಕ್ಕೆ ಇನ್ನೇನಲ್ಲ. ಯೋಗ್ಯತೆ ಇಲ್ಲ ಆದ್ರಿಂದ ಮಾಡಕ್ಕೆ ತಯಾರಿಲ್ಲ. ಯಜಮಾನಾಯ ಯಜ್ಞಾಯ ಯಷ್ಟವ್ಯಾಯ ನಮೋ ನಮಃ ಇಜ್ಜಾಫಲಾತ್ಮನೇ ತುಭ್ಯಂ ನಮಃ ಸ್ವಾಧ್ಯಾಯ ಶಾಲಿನೇ. ಯಜಮಾನಾಯ ಯಜ್ಞಾಯ ಯಷ್ಟವ್ಯಾಯ ನಮೋ ನಮಃ. ಎಷ್ಟು ಸಾರಸ್ಯ. ಯಜಮಾನಾಯ, ಯಜಮಾನ ಅಂದ್ರೇನು? ಯಜ್ಞ ಮಾಡುವವನು ಯಜಮಾನ. ಇವತ್ತು ಯಜಮಾನ ಅನ್ನೋ ಪದ ಕನ್ನಡ ಪದ ಆಗಿಬಿಟ್ಟಿದೆ ಸಾಮಾನ್ಯ. ಯಜಮಾನ ಯಾರೇ ಅಂತ ಮನೆ ಕೇಳ್ತಾರೆ. ಯಜ್ಞ ಮಾಡುವವನು ಯಾಕೆ ಕರೀತಾರೆ ಅಂದ್ರೆ ಪಂಚಮಹಾಯಜ್ಞ ಮಾಡಕ್ಕೆ ಅವನೇ ಮಾಡ್ಬೇಕು, ಗೊತ್ತಾಯ್ತಾ? ಅದಕ್ಕೆ ಯಜಮಾನ ಅಂತ ಮನೆ ಯಜಮಾನ ಮಾಡ್ಬೇಕು, ಉಳಿದವ್ರು ಮಾಡಾಗಿಲ್ಲ. ತುಂಬಾ ಜನ ಗೊತ್ತಿರೋದಿಲ್ಲ. ಅರಿವೆ ಮಾಡಿರ್ತಾರೆ. ನೈವೇದ್ಯದ ಗಲಾಟೆ ಬೇರೆ, ವೈಷ್ಣವದ ಗಲಾಟೆ ಬೇರೆ ಇದೆ. ವೈಷ್ಣವ ಯಾರು ಮಾಡ್ಬೇಕು ಅಂತ ಅದಕ್ಕೆ ಯಜಮಾನ ಮಾಡ್ಬೇಕು. ಯಾವಾಗ ಅವನ್ ತಾನೇ ಮಾಡಿ ಅವನ ದೋಷ ಪರಿಹಾರ ಅವನಿಗೆ ಆಗ್ಬೇಕು, ಆದ್ರಿಂದ ಅವನು ಮಾಡ್ಬೇಕು. ಪೂಜೆ ಮತ್ತೊಬ್ರು ಮಾಡ್ಬೋದು. ಅರ್ಥ ಆಯ್ತಾ? ಇದೆಲ್ಲ ಬಹಳ ಸೂಕ್ಷ್ಮ ವಿಚಾರಗಳು. ಯಜಮಾನ ಅನ್ನೋ ಪದ ಹಿಂದೆ ಪ್ರತಿಯೊಬ್ಬರು ಯಜ್ಞ ಮಾಡ್ತಿದ್ರು, ಆದ್ರಿಂದ ಯಜಮಾನ ಅಂತ ಹೆಸರು ಬಂದ್ಬಿಡ್ತು. ಎಲ್ಲ ಯಜ್ಞ ಬಿಟ್ಟರು ಕೂಡ ಸಂಸ್ಕಾರ ಹೋಗ್ಲಿಲ್ಲ. ಏನ್ ಉಳ್ಕೊಂಡಿತ್ತು? ನಿರ್ಮಲ ಸ್ಟೋರ್ಸ್ ಇಲ್ಲೇ ಇಲ್ಲ. ನಿರ್ಮಲ ಸ್ಟೋರ್ಸ್ ಇದೆಯಾ ಇವತ್ತಲ್ಲಿ? ಸ್ಟಾಪ್ ಇಲ್ಲ, ಅದು ಹೆಸರೇ ಇಲ್ಲ. ಆ ಕಾನ್ಸೆಪ್ಟ್ ಹೋಗಿಲ್ಲ. ಯಜ್ಞ ಮಾಡದೇ ಇದ್ರು ಕೂಡ ಮನೆ ಯಜಮಾನ. ಪಂಚಮಹಾಯಜ್ಞ ಅವನೇ ಮಾಡ್ಬೇಕಾದ್ರಿಂದ ಮನೆ ಬೇರೆ ಬೇರೆ ಊಟಕ್ಕೆ ಹೋದ್ರು ಕೂಡ ಮನೇಲಿ ಅಡಿಗೆ ಇಲ್ದ ಹೋಗ್ಬಾರ್ದು. ತುಂಬಾ ಜನ ಗೊತ್ತಿಲ್ಲ. ಯಾರು ಕರೆದೇ ಹೋದ್ರೆ ಅಡಿಗೆ ಇಡೋದಲ್ಲ, ಗೊತ್ತಾಯ್ತಾ? ಯಾರೇ ಎಲ್ಲ ವ್ಯವಸ್ಥೆ ಇದ್ರು ಕೂಡ ಅಡಿಗೆ ಆಗಿ, ಪೂಜೆ ಆಗಿ, ಅತ್ತೆ ಪೂಜೆ ಆಗಿ. ಇವತ್ತು ಮಠಕ್ಕೆ ಹೋದ್ರೆ ಊಟ ಗ್ಯಾರಂಟಿ, ಗೊತ್ತಿಲ್ಲ ನಮ್ಗೀಗ. ಯಾರ ಮನೆಗೆ ಹೋದ್ರೆ ಊಟ ಗ್ಯಾರಂಟಿ ಅಂತ. ಹಿಂದಿನ ಆ ತರ ಕಾಲ ಇತ್ತು. ಎಲ್ಲ ಭಾಳ ನಡೆದಿತ್ತು. ನೋಡಿ ಊಟ ಕೂಡ ಆಗ ಹೋಗ್ಬೇಕು ಅವ್ರು. ಇನ್ನೊಬ್ಬ ಮನೆಗೆ ಆಗ ಹೋಗ್ಬೇಕು. ಮೊದ್ಲು ಹೋಗಾಗಿಲ್ಲ ಅವನು. ಇಷ್ಟು ಕಡಿಮೆ ಲೋಪ ಆಗಿರುತ್ತವೆ. ಎಲ್ರು ಆಗ ಹೋಗ್ಬಿಟ್ರೆ ಅಡಿಗೆ ಮಾಡಕ್ಕಾಗ. ಪ್ರತಿಯೊಬ್ಬರ ಮನೇಲಿ ಅಡಿಗೆ ಆಗ್ಬೇಕು. ಅದು ಯಜಮಾನ ಅನ್ನೋ ಹೆಸರೇ. ಎಲ್ಲ ನಿಜವಾದ ಯಜಮಾನ ಭಗವಂತನೇ. ಯಜ್ಞಾಯ, ಯಜ್ಞನೂ ಅವನೇನೆ. ಯಷ್ಟವ್ಯಾಯ, ಯಾರನ್ನ ಕುರಿತು ಯಜ್ಞ ಮಾಡ್ಬೇಕಲ್ಲ ಅವರು ಅವನೇನೆ. ನಮೋ ನಮಃ, ಅದಕ್ಕೆ ನಮಸ್ಕಾರ ನಮಸ್ಕಾರ. ಬ್ರಹ್ಮಾರ್ಪಣಂ ಬ್ರಹ್ಮ ಹುಯಿ ಬ್ರಹ್ಮ ಪ್ರಣಂ ಬ್ರಹ್ಮ ಹೇಳ್ತಾರೆ. ಬ್ರಹ್ಮ ಇವತ್ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಎಲ್ಲದರಲ್ಲೂ ಪರಮಾತ್ಮನ ವ್ಯಾಪಾರ ಇದೆ ಮತ್ತು ಸ್ವಾಮಿತ್ವ ಇದೆ. ಎಷ್ಟಿ ಅಂದ್ರೆ ಕೋಲು ಅಂತ ಅರ್ಥ. ಎಷ್ಟಿ ಅನ್ನೋ ಪದ ಬೇರೆ, ಇಷ್ಟಿ ಬೇರೆ. ಇಷ್ಟಿ ಅಂದ್ರೆ ಯಜ್ಞನೇ, ಎಷ್ಟಿ ಬೇರೆ, ಗೊತ್ತಾಯ್ತಾ? ಎಷ್ಟಿ ಎಂಬ ಪದ ಬೇರೆ, ಇದಕ್ಕೂ ಏನ ಎಷ್ಟವ್ಯ ಬೇರೆ. ಒಂದೊಂದು ಪದಗಳು ಬೇರೆ. ಎಷ್ಟವ್ಯ, ಎಲ್ಲಿಗೆ ಹೋಗ್ಬೇಕು ಅದು ಎಷ್ಟವ್ಯ. ಎಷ್ಟವ್ಯ ಊರು ಯಾವುದು, ಎಲ್ಲಿಗೆ ಹೋಗ್ಬೇಕು ಆ ಪದ ಬೇರೆ. ಇಷ್ಟಿ ಬೇರೆ, ಆಮೇಲೆ ಎಷ್ಟಿ ಬೇರೆ. ಇವ್ರು ಸಿಂಪಲ್ ಪದ ಉಪಯೋಗಿಸ್ತಾರೆ. ಧನ ಬೇರೆ, ದನ ಬೇರೆ. ನೋಡೋದಕ್ಕೆ ಹತ್ರ ಕಾಣಿಸ್ತದೆ. ದನ ಬೇರೆ. ಆ ರೀತಿಯಲ್ಲಿ ಕೆಲ ಸಕೃತ್ ಅಂತ ಪದ ಇದೆ. ಸಕೃತ್ ಏನರ್ಥ ಅದಕ್ಕೆ? ಸಕೃತ್ ಅಂದ್ರೆ ಒಮ್ಮೆ, ಶಕೃತ್ ಅಂದ್ರೆ ಸಗಣಿ ಅಂತ, ಗೋಮಯ. ಅದು ಸ್ವಲ್ಪ ವ್ಯತ್ಯಾಸ ಇರೋದು. ಸೊ ಇದು ಅದಕ್ಕೆ ಸಂಬಂಧ ಇಲ್ಲ. ಎಷ್ಟಿ ಇದಕ್ಕೆ ಇಷ್ಟಿ ಅನ್ಬಹುದು. ಪುತ್ರ ಕಾಮೆ ಇಷ್ಟಿ ಅಂದ್ರೆ ಯಾಗ. ಎಷ್ಟಿ ಅಂದ್ರೆ ಕೋಲು. ವ್ಯಷ್ಟಿ ಸಮಷ್ಟಿ ಅವು ಬೇರೆ. ಅದಕ್ಕೆ ಕಾಂದಾರಿ ಕೇಳ್ತಾಳೆ, ಒಬ್ಬನಾರು ಬಿಡಿಸ್ಬಾರ್ದಾಯ್ತು 100 ಜನದೊಳಗೆ. ನಮ್ಗೆ ಏನಿದ್ದಾಗ ಇರ್ತಿದ್ದವನು, ಒಂದು ಎಷ್ಟಿ ಇದ್ದಾಗ ಇರ್ತಿದ್ದ. ಗೋಲು ವಯಸ್ಸಾದ ಮೇಲೆ ಇರ್ತಿದ್ದ ಅಂತ ಕೇಳಿದ್ರೆ ಅವ್ನು ನೋಡೋದಕ್ಕೆ ಭಾಳ ಲಾಜಿಕಲ್ ಅನ್ಸುತ್ತೆ. ಒಬ್ಬನಾರು ಪಾಸ್ ಮಾಡ್ದಾಗಿತ್ತಂತ ಆ ತರ. ಒಬ್ಬನಾರು ಉಳಿಸ್ಬಾರ್ದಾಗಿತ್ತು ಅಂದ್ರೆ ಮ್ಯೂಸಿಯಂ ಪ್ರಶ್ನೆ ಕೇಳೋದಿಲ್ಲ ಅಂತ. ಉಡಿ ಹಾಗೆ ಒಬ್ಬನಾರು ಬೆಳೆಸ್ಬಾರ್ದಾಗಿತ್ತಾರೆ ಅಂತ ಕೇಳ್ತಾರೆ. ಒಬ್ಬನಾರು ಒಳ್ಳೆಯನ್ನ ಬೆಳೆಸ್ಬೇಕಾಗಿತ್ತಲ್ಲ. ಉತ್ತರ ಇಲ್ಲ. ಜವಾಬ್ದಾರಿ ಯಾರದದು? ಇವತ್ತು ಯಾಕೆ ಕಾಪಿ ಹಿಡಿದ್ರೆ ಯಾಕೆ ಕಾಪಿ ಮಾಡಿದ ಬರ್ತಾನೆ ಇಂಪಾರ್ಟೆಂಟ್ ಪಾಯಿಂಟ್. ಅದು ಯೋಚನೆ ಮಾಡೋದಿಲ್ವಲ್ಲ ಅಂತ ಕೇಳ್ತಾರೆ. ಅಲ್ಲಿ ಮಾತಾಡೋದಿಲ್ಲ, ಬಿಟ್ಬಿಡ್ತಾರೆ. ಇಜ್ಜಾ ಫಲಾತ್ಮನೆ ನೋಡಿ. ಇಜ್ಜಾ ಬೇರೆ ಮತ್ತೆ ಇಷ್ಟಿ ಬೇರೆ. ಇಜ್ಜಾ ಇದು ಯಜ್ಞನೇ, ಗೊತ್ತಾಯ್ತು? ಇಜ್ಜಾ ಅಂದ್ರೆ ಇಜ್ಜ ಫಲಾತ್ಮನೆ. ಮತ್ತೆ ಇಜ್ಜಾಗಿದ್ದಾನೆ, ಫಲ ಬೇಕಿಲ್ಲ ಪರಮಾತ್ಮನಿಗೆ. ತುಭ್ಯಂ ನಮಃ ಸ್ವಾಧ್ಯಾಯ ಶಾಲಿನಿ. ಪರಮಾತ್ಮ ಸ್ವಾಧ್ಯಾಯ ಶಾಲೆ. ಎಲ್ಲಾ ಶಾಸ್ತ್ರಗಳು ಕ್ಷಣದಲ್ಲೂ ಉಚ್ಚಾರಣೆ ಮಾಡ್ತಾ ಲೋಕಕ್ಕೆ ತಿಳಿಸ್ಕೊಡ್ತಾರೆ. ನಮ ಪರಮಹಂಸಾಯ ನಮ ಸತ್ವಗುಣಾಯತೆ ಸ್ಥಿತಾಯ ಪರಮೇ ವ್ಯೋಮ್ನಿ ಭೂಯೋ ಭೂಯೋ ನಮೋ ನಮಃ. ಅದನ್ನ